ಇನ್ನು ಲೋಕಸಭೆ ಚುನಾವಣೆಗೆ ರಾಜ್ಯದಲ್ಲಿ ಗ್ಯಾರಂಟಿಯೇ ಈಗ ಕಾಂಗ್ರೆಸ್ಗೆ ಪ್ರಮುಖವಾದಂತಹ ಅಸ್ತ್ರವಾಗಿದೆ. ಈಗಷ್ಟೇ ಸುರ್ಜೇವಾಲಾ ಕೂಡ ಮಾತನಾಡ್ತಾ ಇದ್ರು, ಲೋಕಸಭೆ ಚುನಾವಣೆಗೆ ರಾಜ್ಯದಲ್ಲಿರುವಂತಹ ಗ್ಯಾರಂಟಿಗಳೇನಿದೆಯಲ್ಲ ಅದೇ ಅಸ್ತ್ರವಾಗುತ್ತೆ. ಹಾಗಾದ್ರೆ ಗ್ಯಾರಂಟಿಯನ್ನೇ ಮುಂದಿಟ್ಕೊಂಡು ಕಾಂಗ್ರೆಸ್ ಈ ಬಾರಿಯ ಚುನಾವಣೆ ಲೋಕಸಭೆ ಚುನಾವಣೆಯನ್ನ ಎದುರಿಸುತ್ತಾ. ಹಾಗಾದ್ರೆ ರಾಜ್ಯ ಮಟ್ಟದ ಸಮಿತಿ ರಚನೆ ಮೂಲಕ ಕಾಂಗ್ರೆಸ್ ಇದನ್ನ ಸ್ಪಷ್ಟಪಡಿಸ್ತಾ ಇದೆ. ಚುನಾವಣಾ ತಯಾರಿ ಸಭೆಯಲ್ಲಿ ಸಿಎಂ ಒಂದು ಮಹತ್ವದ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಅನುಷ್ಠಾನಕ್ಕೆ ಸಮಿತಿ ಮಾಡುವ ಮೂಲಕ ಒಂದು ಅಜೆಂಡಾವನ್ನ ಸ್ಪಷ್ಟಪಡಿಸಿದ್ದಾರೆ. ಈಗ ಲೋಕಸಭೆ ಚುನಾವಣೆಗೆ ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಕೊಟ್ಟಂತಹ ಒಂದು ಗ್ಯಾರಂಟಿಗಳೇನಿದೆಯಲ್ಲ ಅದನ್ನೇ ಅಸ್ತ್ರವಾಗಿ ಇಟ್ಕೊಂಡು ಮುಂದಕ್ಕೆ ಹೋಗುವಂಥದ್ರ ಬಗ್ಗೆ ಈಗ ಸಿಎಂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಅಂತಾನೆ ಗ್ಯಾರಂಟಿ ಯೋಜನೆ ಸಮಿತಿ ಅನ್ನುವಂಥದ್ದನ್ನ ಒಂದು ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ. ಇದನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕೂಡ ಇವತ್ತು ಪೂರ್ವಭಾವಿ ಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ. ಸೊ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಕೂಡ ಈಗ ಸನ್ನದ್ಧವಾಗ್ತಾ ಇದೆ. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವಿನ ನಗೆ ಬೀರಿದಂತಹ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚಿನ ಸ್ಥಾನಗಳನ್ನು ಏನು ಪಡ್ಕೊಳ್ತು. ಇದಕ್ಕೆ ಕಾರಣವಾಗಿರುವಂಥದ್ದು 5 ಗ್ಯಾರಂಟಿಗಳು ಅನ್ನುವಂಥದ್ದು ಮನವರಿಕೆ ಆಗಿದೆ. ಸೊ ಒಂದೇ ಕಲ್ನಲ್ಲಿ 2 ಹಕ್ಕಿ ಹೊಡೆಯೋದಕ್ಕೆ ಕಾಂಗ್ರೆಸ್ ಕೂಡ ಈಗ ಪ್ಲಾನ್ ಮಾಡ್ಕೊಳ್ತಾ ಇದೆ. ಇಲ್ಲಿ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ಸಿಗದೇ ಇರುವಂತಹ ಕಾರ್ಯಕರ್ತರಿಗೆ ಸಹಜವಾಗಿ ಬೇಸರ ಆಗಬಹುದು. ಹಾಗಾಗಿ ಅವರನ್ನ ಗ್ಯಾರಂಟಿ ಸಮಿತಿ ಮೂಲಕ ಮುಖಂಡರುಗಳಿಗೆ ಜವಾಬ್ದಾರಿಯನ್ನ ವಹಿಸೋದು, ಅಲ್ಲಿ ಅವರಿಗೆ ಜವಾಬ್ದಾರಿಯನ್ನ ಕೊಡೋದು. ಗ್ಯಾರಂಟಿ ಸಮಿತಿ ಅಧ್ಯಕ್ಷರಿಗೆ ಕ್ಯಾಬಿನೆಟ್ ದರ್ಜೆಯ ಒಂದು ಸ್ಥಾನ ಕೊಡೋದ್ರ ಬಗ್ಗೆನೂ ಕೂಡ ಆಲೋಚನೆ ಇದೆ. ಈ ಮೂಲಕ ನಿಗಮ ಮಂಡಳಿ ಬೇಸರಕ್ಕೆ ಫುಲ್ ಸ್ಟಾಪ್ ಇಡೋದಕ್ಕೂ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಇಲಾಖೆ ಕಮಿಟಿಗಳ ರಚನೆಗೂ ಕೂಡ ಕಾಂಗ್ರೆಸ್ ಈಗ ಪ್ಲಾನ್ ಮಾಡ್ಕೊಳ್ತಾ ಇದೆ. ಇಲಾಖಾವಾರು ಕಮಿಟಿಗಳಲ್ಲಿ ಪಕ್ಷದ ಮುಖಂಡರಿಗೆ ಯಾರೆಲ್ಲ ಕಾರ್ಯಕರ್ತರು ಕೆಲಸ ಮಾಡಿದಾರೋ, ಅದರಲ್ಲಿ ಹಿರಿಯರು ಯಾರಿದ್ದಾರೋ, ಮುಖಂಡರು ಯಾರಿದ್ದಾರೋ ಅಂಥವರಿಗೆ ಅಲ್ಲಿ ಸ್ಥಾನವನ್ನು ಕೊಡೋದ್ರ ಬಗ್ಗೆ ಒಂದು ಚರ್ಚೆಗಳಾಗಿವೆ. ಸೊ ಹಾಗಾಗಿ ಈಗ ನಿಗಮ ಮಂಡಳಿಗಳಲ್ಲಿ ಯಾರಿಗೆ ಅವಕಾಶ ಸಿಗೋದಿಲ್ವೋ ಅಂಥವ್ರು ಯಾರು ಬೇಸರವಾಗಿರ್ತಾರೋ ಅಂಥವರಿಗೆ ಸಮಾಧಾನ ಪಡಿಸುವಂಥ ಒಂದು ಕೆಲಸ. ಬನ್ನಿ ಈ ಪೂರ್ವಭಾವಿ ಸಭೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಪ್ರಸನ್ನ ಅವರಿಂದ. ಪ್ರಸನ್ನ, ಈಗ ಕೆಲವೊಂದಷ್ಟು ವಿಚಾರಗಳು ಸುರ್ಜೇವಾಲಾ ಅವರು ಕೂಡ ಸ್ಪಷ್ಟಪಡಿಸಿದ್ರು. ಯಾವುದೇ ರೀತಿ DCMನ ವಿಚಾರನೆ ಇಲ್ಲ, ಒಂದು ರೀತಿ ಸಿನಿಮೀಯವಾಗಿ ನೀವೆಲ್ಲರೂ ಚರ್ಚೆಯನ್ನು ಮಾಡ್ತಾ ಇದ್ದೀರಾ, ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ರ ಬಗ್ಗೆ ಅವರು ಹೇಳ್ತಾ ಹೋದ್ರು. ಅಂದರೆ ಆ ಮೂಲಕ DCM ಬಗ್ಗೆ ಯಾವುದೇ ರೀತಿ ಪ್ರಸ್ತಾಪ ಇಲ್ಲ ಅನ್ನುವಂಥದ್ದನ್ನ ಒಂದು ಕ್ಲಿಯರ್ ಮಾಡಿದ್ದಾರೆ. ಇದರ ಜೊತೆಗೆ ಈಗ ಲೋಕಸಭಾ ಚುನಾವಣೆಗೆ ಏನು ಅಜೆಂಡಾವನ್ನ ಇಟ್ಕೊಂಡಿದೆ ಈಗ ಕಾಂಗ್ರೆಸ್, ಗ್ಯಾರಂಟಿಗಳನ್ನೇ ಮುಂದಿಟ್ಕೊಂಡು ಹೋರಾಡುವಂಥದ್ದು ಈ ಚುನಾವಣೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾಗಿದೆಯಾ ಅಂತ ಹೇಳಿ ಈಗ ಪ್ರಸನ್ನ? ಖಂಡಿತ ರೆಹಮಾನ್, ರಾಜ್ಯದಲ್ಲಿ ಜಾರಿಗೆ ಮಾಡಿರುವಂತಹ 5 ಗ್ಯಾರಂಟಿ ಯೋಜನೆಗಳೇ ಕಾಂಗ್ರೆಸ್ನ ಪಾಲಿನ ಬಹುದೊಡ್ಡ ಬಂಡವಾಳ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇಷ್ಟು ದೊಡ್ಡ ಮಟ್ಟಿಗಿನ 60-62 ಸಾವಿರ ಕೋಟಿಗೂ ಹೆಚ್ಚು ಮೌಲ್ಯದ ಹಣವನ್ನ ರಾಜ್ಯದ ಜನತೆಗೆ ಕೊಡ್ತಾ ಇರುವಂತಹ ಗ್ಯಾರಂಟಿಗಳ ಮೂಲಕ ಕೊಡ್ತಾ ಇರುವಂತಹ ಕಾಂಗ್ರೆಸ್ ಅದನ್ನೇ ಮತದಾರರ ಮೂಲಕ ವಾಪಸ್ ಪಡೆಯುವಂತಹ ರಾಜಕೀಯ ಒಂದು ಸ್ಟ್ರಾಟಜಿಯನ್ನು ಕೂಡ ಮಾಡಿಕೊಂಡಿದೆ. ಅದರ ಪ್ರಕಾರವೇ ಇದೀಗ ಬಹುತೇಕ ಲೋಕಸಭಾ ಚುನಾವಣೆಯನ್ನ ಗ್ಯಾರಂಟಿ ಅನುಷ್ಠಾನದ ಆಧಾರದ ಮೇಲೆ ಎದುರಿಸಬೇಕು ಅನ್ನುವಂತಹ ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಂತೆ ಕಾಣ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಕೆಪಿಸಿಸಿ ಅಧ್ಯಕ್ಷ, DCM ಹಾಗೂ ಸೇರಿದಂತೆ ಉಳಿದ ಎಲ್ಲ ಪದಾಧಿಕಾರಿಗಳ ಮತ್ತು ಶಾಸಕರ ಸಚಿವರ ಸಭೆ ಆಯೋಜನೆಯಾಗಿತ್ತು. ಈ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಮಹತ್ವದ ಘೋಷಣೆಯನ್ನು ಮಾಡಿದ್ದಾರೆ. ಅದು ಗ್ಯಾರಂಟಿ ಅನುಷ್ಠಾನಕ್ಕೆ ಒಂದು ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಮತ್ತು ವಿಧಾನಸಭಾ ಕ್ಷೇತ್ರವಾರು ಸಮಿತಿಯನ್ನ ರಚನೆ ಮಾಡಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಿದೆ. ಆ ಒಂದು ಮಹತ್ವದ ನಿರ್ಧಾರವನ್ನ ಇವತ್ತು ಪಕ್ಷದ ಕಚೇರಿಯಲ್ಲಿ ನಡೆದಂತಹ ಸಭೆಯಲ್ಲಿ ಸಿದ್ದರಾಮಯ್ಯನವರು ಘೋಷಣೆಯನ್ನ ಮಾಡಿದ್ದಾರೆ. ಆ ಮೂಲಕ ಎಲ್ಲೋ ಒಂದ್ ಕಡೆ ಒಂದೇ ಕಲ್ಲಿಗೆ 2 ಹಕ್ಕಿಯನ್ನ ಹೊಡೆಯುವಂತಹ ಪ್ಲಾನ್ ಅನ್ನ ಕಾಂಗ್ರೆಸ್ ಮಾಡಿಕೊಂಡಂತೆ ಕಾಣ್ತಾ ಇದೆ. ರಾಜ್ಯ ಮಟ್ಟದ ಸಮಿತಿಯಲ್ಲಿ ಅಧ್ಯಕ್ಷರಾಗಿರುವಂತವರಿಗೆ ಮತ್ತು 5 ಮಂದಿ ಉಪಾಧ್ಯಕ್ಷರಿಗೆ ಸ್ಥಾನಮಾನವನ್ನು ಕೊಡಬೇಕು ಅಂತ ಹೇಳಿ ನಿರ್ಧಾರ ಆಗಿದೆ. ಈ ಒಂದು ಸಮಿತಿಯ ಅಧ್ಯಕ್ಷ, ಉಪಾಧ್ಯಕ್ಷರಿಗೆ ಕ್ಯಾಬಿನೆಟ್ ಸ್ಥಾನಮಾನವನ್ನ ನೀಡುವುದಕ್ಕೂ ಕೂಡ ಮುಖ್ಯಮಂತ್ರಿಗಳು ಘೋಷಣೆಯನ್ನ ಮಾಡಿದ್ದಾರೆ. ಇನ್ನು ಜಿಲ್ಲಾ ಮಟ್ಟದ ಸಮಿತಿ ಇರುತ್ತೆ, ತಾಲೂಕು ಮಟ್ಟದ ಸಮಿತಿ ಇರುತ್ತೆ, ವಿಧಾನಸಭಾ ಕ್ಷೇತ್ರವಾರು ಸಮಿತಿ ಇರುತ್ತೆ. ಇದು ಆಯಾಯ ಕ್ಷೇತ್ರ, ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಕಾಂಗ್ರೆಸ್ನ 5 ಗ್ಯಾರಂಟಿಗಳು ಹೇಗೆ ಅನುಷ್ಠಾನ ಆಗ್ತಾ ಇದೆ ಮತ್ತು ಅದು ಜನರಿಗೆ ತಲುಪ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ಪರಿಶೀಲನೆಯನ್ನು ಮಾಡುತ್ತೆ. ಜೊತೆಗೆ ಅದನ್ನ ಮತದಾರರ ಮನಸ್ಸನ್ನ ಆ ಮೂಲಕ ಗೆಲ್ಲುವಂತಹ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ಮಾಡೋದಕ್ಕೆ ಹೊರಟಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಘೋಷಣೆಯ ಮೂಲಕವೇ ಕಾಂಗ್ರೆಸ್ ಅಧಿಕಾರಕ್ಕೆ ಏರಿತ್ತು. ಇದೀಗ ಅನುಷ್ಠಾನವನ್ನ ಮಾಡಿದೀವಿ, ದೊಡ್ಡ ಮಟ್ಟಿಗಿನ ಬಂಡವಾಳವನ್ನ ಸರ್ಕಾರ 60-62 ಸಾವಿರ ಕೋಟಿಯಷ್ಟು ಮೊತ್ತವನ್ನ ವ್ಯಯವನ್ನ ಮಾಡ್ತಾ ಇದೆ. ಆ ಗ್ಯಾರಂಟಿ ಯೋಜನೆಗಳು ಲೋಕಸಭಾ ಚುನಾವಣೆಯಲ್ಲಿ ಲಾಭವಾಗಿ ಪರಿಣಾಮವಾಗಿ ಬರದೇ ಹೋದ್ರೆ ಎಲ್ಲೋ ಒಂದ್ ಕಡೆ ಅದು ನಷ್ಟ ಆಗುತ್ತೆ ಅನ್ನುವಂತ ರೀತಿಯಲ್ಲಿ ರಾಜಕೀಯವಾಗಿ ಕಾಂಗ್ರೆಸ್ ಯೋಚನೆಯನ್ನ ಮಾಡಿದೆ. ಈ ಕಾರಣಕ್ಕೋಸ್ಕರ ಒಂದು
ಕಡೆ ಮತದಾರರ ಮನಸ್ಸನ್ನ ಗೆಲ್ಲೋದಕ್ಕೆ ಅನುಷ್ಠಾನ ಸಮಿತಿಯನ್ನ ರಚನೆ ಮಾಡಬೇಕು ಅನ್ನುವಂಥದ್ದು ಒಂದು, ಇನ್ನೊಂದು ಕಡೆ ನಿಗಮ ಮಂಡಳಿಗಳ ನೇಮಕ ಆಗದೆ ಶಾಸಕರು ಕೂಡ ಬೇಸರಗೊಂಡಿದ್ದಾರೆ. ಕಾರ್ಯಕರ್ತರು ಮುಖಂಡರು ಕೂಡ ತಾವು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದೀವಿ, ಆದ್ರೆ ನಿಗಮ ಮಂಡಳಿಗಳ ಸ್ಥಾನ ಇಲ್ಲ, ನಮಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದು, ಅವರಿಗೆ ಈ ರೀತಿಯ ಗ್ಯಾರಂಟಿ ಸಮಿತಿಗಳಲ್ಲಿ ಅವಕಾಶವನ್ನು ಕೊಡೋ ಮೂಲಕ ಅವರಿಗೆ ಗೌರವಧನವನ್ನು ಕೂಡ ನಿಗದಿ ಮಾಡಿದೆ. ಬರೋಬ್ಬರಿ 16 ಕೋಟಿಯಷ್ಟು ಒಂದು ವರ್ಷಕ್ಕೆ ಈ ಅನುಷ್ಠಾನ ಸಮಿತಿಯ ರಚನೆ ಮಾಡೋದ್ರಿಂದ ಸರ್ಕಾರಕ್ಕೆ ಹೊರೆ ಆಗುತ್ತೆ. 16 ಕೋಟಿಯನ್ನ ವ್ಯಯ ಮಾಡೋ ಮೂಲಕ ಎಲ್ಲೊಂದು ಕಡೆ ಕಾರ್ಯಕರ್ತರನ್ನು ಕೂಡ ಸಮಾಧಾನ ಮಾಡುವಂತ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿರ್ಧಾರ ಮಾಡೋ ಮೂಲಕ ತಾವು ಲೋಕಸಭಾ ಚುನಾವಣೆಯನ್ನ ಕಾಂಗ್ರೆಸ್ನ ಗ್ಯಾರಂಟಿಗಳ ಮೂಲಕವೇ ಎದುರಿಸೋದಕ್ಕೆ ಸನ್ನದ್ಧರಾಗಿದ್ದೀವಿ ಎನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಕೇವಲ ಗ್ಯಾರಂಟಿ ಅನುಷ್ಠಾನ ಸಮಿತಿ ರಚನೆ ಮಾತ್ರವಲ್ಲ, ಇದರ ಜೊತೆಗೆ ಇಲಾಖಾವಾರು ಸಮಿತಿ ರಚನೆ ಮಾಡೋದಕ್ಕೂ ಕೂಡ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಉದಾಹರಣೆಗೆ ಇದೀಗ ಹಾಸ್ಪಿಟಲ್ ಕಮಿಟಿ ಅಂತೇಳಿ ಮಾಡಿ ಅದನ್ನ ಆರೋಗ್ಯ ಇಲಾಖೆ ಅಡಿಯಲ್ಲಿ ಬರೋದಂತೆ ನೋಡ್ಕೊಳ್ಳೋದು, ಹಾಸ್ಪಿಟಲ್ ಕಮಿಟಿಯಲ್ಲಿ ಪಕ್ಷದ ಮುಖಂಡರಿಗೆ ಸ್ಥಾನಮಾನವನ್ನು ಕೊಡೋದು, ಈ ಮೂಲಕ ಎಲ್ಲ ಒಂದು ಕಡೆ ಗ್ಯಾರಂಟಿಯ ರಣಕಹಳೆಯನ್ನ ವಿಧಾನಸಭೆ ಚುನಾವಣೆ ಬಳಿಕ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಘೋಷಣೆ ಮಾಡಿದಂತೆ ಕಂಡು ಬರ್ತಾ ಇದೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಪ್ರಸನ್ನ.